ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರಗಳು ಯಾವುದು ಅಂದರೆ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್, ಕೇಂದ್ರ ಸರ್ಕಾರದ ಜಲ ಸಂಪನ್ಮೂಲಗಳ ಸಂರಕ್ಷಣಾ ಕಾರ್ಯಕ್ರಮಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಜನಸಂಖ್ಯೆ ತುಂಬ ಹೆಚ್ಚಾಗಿದ್ದು, ಈ ಜನಸಂಖ್ಯೆಗೆ ಕುಡಿಯುವ ನೀರಿನ ಸವಲತ್ತುಗಳನ್ನು ಅಂದರೆ ಅದರಲ್ಲೂ ಶುದ್ಧ ಕುಡಿಯುವ ನೀರಿನ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಲಭ್ಯವಿರುವಂತಹ ಜಲ ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೋಬೇಕು. ಇನ್ನು ಎರಡನೇ ವಿಚಾರ ನಾನು ಹೇಳ್ತಿರೋದೇನು ಅಂತಂದರೆ, ಪೂರ್ವಭಾವಿ ಪರೀಕ್ಷೆಯಲ್ಲಿ ಕಾರ್ಯಕ್ರಮಗಳು, ಯೋಜನೆಗಳು ಇವುಗಳ ಬಗ್ಗೆ ಕೊಡ್ತಾರೆ. ಅದಕ್ಕೋಸ್ಕರ ಜಲ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಜಲಶಕ್ತಿ ಕಾರ್ಯಕ್ರಮ ಉದ್ದೇಶ ಏನಿದು? ಮೊದಲನೇದಾಗಿ ಜಲ ಸಂಪನ್ಮೂಲಗಳ ಭದ್ರತೆ. ಜಲ ಸಂಪನ್ಮೂಲಗಳನ್ನು ಕಾಪಾಡೋ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಮೇಯ್ನ್ ಹೇಳಬೇಕು ಅಂದರೆ ಕಮ್ಯುನಿಟಿ, ಸಾರ್ವಜನಿಕರ ಒಂದು ಸಹಭಾಗಿತ್ವಕ್ಕೆ ಕಾರ್ಯಕ್ರಮದಲ್ಲಿ ಆದ್ಯತೆಯನ್ನು ನೀಡಲಾಗಿತ್ತು. ಅಭಿಯಾನದಲ್ಲಿ ಯಾವುದರ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಳೆ ನೀರಿನ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರಿನ ಕೊಯ್ಲಿಗೆ ಸಂಬಂಧಪಟ್ಟಂತೆ. ಮಳೆ ನೀರಿನ ಕೊಯ್ಲು ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋಕ್ಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ, ಸಣ್ಣ ಪ್ರಮಾಣದಲ್ಲಿ ಜಲ ಸಂರಕ್ಷಣೆ ಮಾಡುವಂತಹ ಅಥವಾ ಸಂಗ್ರಹಣೆ ಮಾಡುವಂಥ ಟ್ಯಾಂಕ್ಗಳ ನಿರ್ಮಾಣ ಮತ್ತು ನಗರ ಪ್ರದೇಶಗಳಲ್ಲಿ ಮೇಲ್ಛಾವಣಿ ಮೇಲೆ ಅಂದರೆ ನಿಮ್ಮ ರೂಫ್ ಮೇಲೆ ಮಳೆ ನೀರಿನ ಕೊಯ್ಲು ಮಾಡುವ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ. ಇನ್ನು ಎರಡನೇದು ಬಿ ಯಾವುದು ಅಂದರೆ ಸಾಂಪ್ರದಾಯಿಕ ಜಲ ಸಂಪನ್ಮೂಲಗಳ ಪುನಶ್ಚೇತನ. ಸಾಂಪ್ರದಾಯಿಕ ಜಲ ಸಂಪನ್ಮೂಲ ಅಂದರೆ ಕೆರೆ, ಸ್ಮಾಲ್ ರಿವರ್, ಸಣ್ಣ ನದಿಗಳು, ವಾಟರ್ ಬಾಡೀಸ್ ಅಥವಾ ಇನ್ನಿತರೆ ಸ್ವರೂಪದ ಶುದ್ಧ ಕುಡಿಯುವ ನೀರಿನ ಸಂಪನ್ಮೂಲಗಳು. ಇದರಲ್ಲಿರೋ ಹೂಳೆತ್ತೋದು, ಸಾಂಪ್ರದಾಯಿಕ ಬಾವಿಗಳಿಗೆ ಪುನಶ್ಚೇತನ ಕೊಡೋದು, ಇವುಗಳು ಕೂಡ ಒಂದು ಕಾರ್ಯಕ್ರಮ ಇದರಲ್ಲಿ. ಇನ್ನು ಅಂತರ್ಜಲವನ್ನು ಹೆಚ್ಚಿಸುವಂತಹ ಉದ್ದೇಶ. ಚೆಕ್ ಡ್ಯಾಮ್ಗಳನ್ನ ನಿರ್ಮಿಸಿದರೆ ಅಂತರ್ಜಲ ಹೆಚ್ಚಳ ಆಗುತ್ತೆ, ಅದು ಮೂರನೇದು. ಇನ್ನು ಈ ಕಾರ್ಯಕ್ರಮವನ್ನು ಯಾವಾಗ ಹಮ್ಮಿಕೊಂಡಿದ್ದು ಅಂತ ಹೇಳಿದ್ರೆ 2019 2019. ಎಲ್ಲಿ ಜಲಸಂಪನ್ಮೂಲಗಳ ಕೊರತೆ ಇದೆಯೋ ಆ ಜಿಲ್ಲೆಗಳಲ್ಲಿ ಮತ್ತು ಬ್ಲಾಕ್ಗಳಲ್ಲಿ ಅಭಿಯಾನವನ್ನು ಹೆಚ್ಚಾಗಿ ಮಾಡಲಾಗಿತ್ತು. ಈ ಒಂದು ಅನುಷ್ಠಾನ ಮಾಡುವಾಗ ವಿವಿಧ ಸಚಿವಾಲಯ, ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಚಿವಾಲಯಗಳು ಮಾತ್ರವಲ್ಲ, ಸ್ಥಳೀಯ ಸಂಸ್ಥೆಗಳು ಕೂಡ ಭಾಗವಹಿಸ್ತಾ ಇದ್ದಾವೆ. ಇದು ಜಲಶಕ್ತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು ಅಂತ ಹೇಳ್ಬೋದು. ಇನ್ನು ಎರಡನೇದು, ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಅಟಲ್ ಭೂಜಲ್ ಕಾರ್ಯಕ್ರಮ. ಅಟಲ್ ಭೂಜಲ್ ಕಾರ್ಯಕ್ರಮ ಏನಿದು? ಅಟಲ್ ಭೂಜಲ್ ಕಾರ್ಯಕ್ರಮ, ಇಲ್ಲಿ ಅಟಲ್ ಭೂಜಲ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಲ ಸಮುದಾಯದ ಸಹಭಾಗಿತ್ವದ ಮೂಲಕ ಜಲ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಸಮುದಾಯಗಳ ಒಂದು ಸಹಭಾಗಿತ್ವದಲ್ಲಿ ಅಂತರ್ಜಲಗಳ ಸಂರಕ್ಷಣೆ ಮಾಡಿ ಅಂತರ್ಜಲಗಳನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡಿದ್ರೆ ಆವಾಗ ಈ ಒಂದು ಜಲ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಪ್ರಮುಖ ಘಟಕಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದ್ಯಾವುದಿದು? ಅಟಲ್ ಭೂಜಲ್ ಯೋಜನಾ. ಪ್ರಮುಖ ಘಟಕಗಳು ಅಂತ ಹೇಳಿದ್ರೆ
ಒಂದು ತರಬೇತಿ ಟ್ರೈನಿಂಗ್. ಯಾರಿಗೆ ತರಬೇತಿ ಕೊಡೋದು ಅಂದರೆ ಈ ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ಸಹಭಾಗಿದಾರರಿಗೆ ತರಬೇತಿಯನ್ನು ಕೊಡ್ತಾರೆ. ತರಬೇತಿ ಕೊಟ್ಟರೆ ಏನಾಗುತ್ತೆ, ಅದನ್ನು ನಾವು ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತ ಕರಿತೀವಿ. ಫುಲ್ ಬಿಲ್ಡಿಂಗ್ ಬರ್ದಿಲ್ಲ ಸ್ಪೆಲ್ಲಿಂಗು. ಸೊ ಕೆಪ್ಯಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸ. ಸೊ ಇದನ್ನು ಯಾವ ಮಟ್ಟದಲ್ಲಿ ಹಮ್ಕೋತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿ, ಮತ್ತೊಂದು ಸ್ಟೇಟ್ ಲೆವೆಲ್, ರಾಜ್ಯ ಮಟ್ಟದಲ್ಲಿ. ಸೊ ಅಂತರ್ಜಲನ ಸರಿಯಾದ ರೀತಿಯಲ್ಲಿ ಸಂರಕ್ಷಿಸುವ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿ ಯೋಜನೆಗಳನ್ನ ಸಿದ್ಧಪಡಿಸಲಾಗುತ್ತೆ ಇದೇ ಕಾರ್ಯಕ್ರಮದ ಅಡಿಯಲ್ಲಿ. ಮತ್ತು ಗ್ರಾಮ ಮಟ್ಟದಲ್ಲಿ ಸುಸ್ಥಿರ ಸಂರಕ್ಷಣಾ ಆಚರಣೆಗಳನ್ನು ಅಳಿಸ್ಕೊಳ್ಳೋದಕ್ಕೆ ಅವರಿಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಇನ್ನು ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನದ ಬಳಕೆ, ಇದು ಮೂರನೇದು. ಇದನ್ನು ಈ ಕಾರ್ಯಕ್ರಮವನ್ನು ಯಾವುದು ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನದ ಬಳಕೆ, ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು 2020. ಸೊ ಯಾರ ಸಹಭಾಗಿತ್ವದಲ್ಲಿ ಇದು ಬರ್ತಿದೆ ಅಂತಂದರೆ ವಿಶ್ವ ಬ್ಯಾಂಕ್. ಸೊ ಜಲಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನದ ಬಳಕೆ ಇದು ಎರಡನೇದರಲ್ಲಿ, ಅಟಲ್ ಭೂಜಲ್ ಯೋಜನೆಯಲ್ಲಿ ಒಂದು ಘಟಕ ಇದು. ಈ ಕಾರ್ಯಕ್ರಮದ ಅನುಷ್ಠಾನ ಎಲ್ಲಿ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಒಂದು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚು ಆದ್ಯತೆ ನೀಡ್ತಾ ಇರೋದು. ಇಲ್ಲೂ ಕೂಡ ಅಷ್ಟೇ ಸಮುದಾಯದ ಭಾಗವಹಿಸುವಿಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದು ಎರಡನೇದು ಅಟಲ್ ಭೂಜಲ್. ಮೂರನೇದು ರಾಷ್ಟ್ರೀಯ ಜಲ ಅಭಿಯಾನ. ಸೊ ಜಲಸಂಪನ್ಮೂಲಗಳ ಸಮಗ್ರ ನಿರ್ವಹಣೆಯ ಉದ್ದೇಶದಿಂದ ಜಲ ಅಭಿಯಾನವನ್ನು ಹಮ್ಮಿಕೊಂಡಿರೋದು. ಸೊ ಜಲಸಂಪನ್ಮೂಲಗಳನ್ನ ವೈಜ್ಞಾನಿಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಜಲ ಅಭಿಯಾನದ ಮತ್ತೊಂದು ವಿಶೇಷತೆ ಏನೆಂದರೆ ರಾಷ್ಟ್ರೀಯ ಹವಾಮಾನ ಬದಲಾವಣೆಯ ಕಾರ್ಯಸೂಚಿ ಅಂತ ಇದೆ. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಈ ಕಾರ್ಯಸೂಚಿಗೆ ಅಂಗವಾಗಿ ಇದು ಕೆಲಸ ಮಾಡ್ತಿದೆ. ಅಂದರೆ ಹವಾಮಾನ ಬದಲಾವಣೆ ಆಗ್ತಿರೋ ಹಾಗೆ ಜಲಸಂಪನ್ಮೂಲಗಳ ಒಂದು ಪ್ರಮಾಣ ಕೂಡ ಕಮ್ಮಿ ಆಗುತ್ತೆ. ಸೊ ಹವಾಮಾನ ಬದಲಾವಣೆ ಕಡಿಮೆ ಆಗ್ತಿರೋ ಬದಲಾವಣೆ ಆಗ್ತಿರೋ ಕಾರಣದಿಂದ ಜಲಸಂಪನ್ಮೂಲಗಳನ್ನು ಅದಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಇದನ್ನು ಕಾರ್ಯಕ್ರಮನ ಜಾರಿಗೆ ತಂದಿರೋದು. ಸೊ ಈ ಕಾರ್ಯಕ್ರಮನ ಸರ್ಕಾರಿ ಕಚೇರಿ, ಸರ್ಕಾರೇತರ ಸಂಸ್ಥೆ ಮತ್ತು ಸಮುದಾಯಗಳ ಭಾಗವಹಿಸುವಿಕೆಗೆ ಹೆಚ್ಚು ಆದ್ಯತೆ ನೀಡ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಜಲ ಅಭಿಯಾನದ ಘಟಕಗಳ ಬಗ್ಗೆ ನಾವು ಮಾತಾಡೋದಾದರೆ ಜಲಸಂಪನ್ಮೂಲಗಳ ದತ್ತಾಂಶ ನಿರ್ವಹಣೆ, ಈ ದತ್ತಾಂಶಕ್ಕೆ ಅನುಗುಣವಾಗಿ ಯೋಜನೆಗಳನ್ನ ರೂಪಿಸೋದು. ಇನ್ನು ಸಮುದಾಯದ ಭಾಗವಹಿಸುವಿಕೆ, ರಾಜ್ಯ ಮಟ್ಟದಲ್ಲಿ ಕೂಡ ಕಾರ್ಯಸೂಚಿಗಳನ್ನ ಹಮ್ಮಿಕೊಳ್ಳೋದಕ್ಕೆ ಉತ್ತೇಜನ ನೀಡ್ತಾರೆ. ಇದು ಕೂಡ ಒಂದು ಘಟಕ, ಕಂಪೋನೆಂಟ್ಸ್ ಅಂತ ಕರಿತೀವಿ. ಇನ್ನು ಜಲಸಂಪನ್ಮೂಲಗಳ ಸಂರಕ್ಷಣೆ ವಿಚಾರದಲ್ಲಿ ತಂತ್ರಜ್ಞಾನವನ್ನು ಬಳಸೋದು ಮತ್ತು ಉತ್ತಮ ಆಚರಣೆಗಳನ್ನ ಉತ್ತೇಜಿಸೋದು, ಇದು ಕೂಡ ಒಂದು ಘಟಕ. ನಾಲ್ಕನೇದು ನದಿ ಪಾತ್ರ ವಲಯದಲ್ಲಿ ಜಲಸಂಪನ್ಮೂಲಗಳ ಸಮಗ್ರ ನಿರ್ವಹಣೆಗೆ ಆದ್ಯತೆಯನ್ನು ನೀಡೋದು. ಈ 4 ಘಟಕಗಳು ಕೂಡ ಈ ಕಾರ್ಯಕ್ರಮದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ಮುಖ್ಯಾಂಶಗಳನ್ನು ಲೇಖನದಲ್ಲಿ ಹಾಕಿದ್ದೀನಿ, ಅದನ್ನು ನೀವೇ ನೋಡ್ಬೋದು. ಅಲ್ಲಿರುವಂಥ ಪ್ರಮುಖ ವಿಚಾರಗಳನ್ನ ಮುಖ್ಯಾಂಶಗಳಾಗಿ ಹಾಕಿರೋದು. ಸೊ ಮತ್ತೊಮ್ಮೆ ನಾನು ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.